ಪೆಟ್ರೋಲ್ ಡೀಸೆಲ್ ತುಂಬಿಸಿಕೊಳ್ಳುವ ಎಲ್ಲ ವಾಹನ ಸವಾರರಿಗೆ ಇನ್ಮುಂದೆ ಪೆಟ್ರೋಲ್ ಬಂಕ್ಗಳಲ್ಲಿ ಈ 6 ವಸ್ತುಗಳು ಇನ್ಮುಂದೆ ಉಚಿತ. ಇನ್ಮುಂದೆ ಯಾರೂ ಕೂಡ ಹಣ ಕೊಡುವ ಅಗತ್ಯವಿಲ್ಲ. ಕೇಂದ್ರ ಸರ್ಕಾರ ಘೋಷಣೆ. ದಿನ ಬೆಳಗಾದರೆ ನಾವು ಪೆಟ್ರೋಲ್ ಬಂಕ್ಗಳಲ್ಲಿ ನಮ್ಮ ವಾಹನಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ತುಂಬಿಸಿಕೊಳ್ತೇವೆ. ಆದರೆ ಪೆಟ್ರೋಲ್ ಬಂಕ್ನಿಂದ ನಮಗೆ ಪೆಟ್ರೋಲ್ ಜೊತೆಗೆ ಏನೆಲ್ಲ ಸಿಗುತ್ತೆ ಗೊತ್ತಾ? ಪೆಟ್ರೋಲ್ ಅಥವಾ ಡೀಸೆಲ್ ತುಂಬಿಸಿಕೊಳ್ಳುವ ಗ್ರಾಹಕರಿಗೆ ಇನ್ಮುಂದೆ ಉಚಿತವಾಗಿ ಸಿಗುತ್ತವೆ ಈ 6 ವಸ್ತುಗಳು. ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಸಿಕೊಳ್ಳುವ ಎಲ್ಲ ವಾಹನ ಸವಾರರಿಗೆ ಉಚಿತವಾಗಿ ಪೆಟ್ರೋಲ್ ಬಂಕ್ನವರು ನೀಡಬೇಕೆಂದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಲಾಗಿದ್ದು, ಇನ್ಮುಂದೆ ಎಲ್ಲ ವಾಹನ ಸವಾರರು ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ತುಂಬಿಸಿಕೊಳ್ಳುವ ಗ್ರಾಹಕರು ಸಂಪೂರ್ಣ ಉಚಿತವಾಗಿ ಈ 6 ವಸ್ತುಗಳನ್ನು ಪೆಟ್ರೋಲ್ ಡೀಸೆಲ್ ತುಂಬಿಸಿಕೊಳ್ಳುವ ಪೆಟ್ರೋಲ್ ಬಂಕ್ಗಳಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಇದಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಹೌದು, ನೀವು ಕೇಳುತ್ತಿರುವುದು ನಿಜ. ಇಲ್ಲಿಯವರೆಗೂ ನಾವು ನಮ್ಮ ವಾಹನಗಳಿಗೆ ಪೆಟ್ರೋಲ್ ಅಥವಾ ಡೀಸೆಲ್ ತುಂಬಿಸಿಕೊಂಡು ಮತ್ತೆ ನಮ್ಮ ಕೆಲಸಕ್ಕೆ ಹೊರಟು ಹೋಗ್ತೇವೆ. ಆದರೆ ಪೆಟ್ರೋಲ್ ಬಂಕ್ಗಳಲ್ಲಿ ಇನ್ಮುಂದೆ ಈ 6 ವಸ್ತುಗಳು ಪೆಟ್ರೋಲ್ ಮತ್ತು ಡೀಸೆಲ್ ತುಂಬಿಸಿಕೊಳ್ಳುವ ಗ್ರಾಹಕರಿಗೆ ಉಚಿತವಾಗಿ ನೀಡಬೇಕೆಂದು ಕೇಂದ್ರ ಸರ್ಕಾರ ಎಲ್ಲ ಪೆಟ್ರೋಲ್ ಬಂಕ್ಗಳಿಗೆ ಇಡೀ ದೇಶದಾದ್ಯಂತ ಆದೇಶ ಹೊರಡಿಸಲಾಗಿತ್ತು. ನೀವು ಈ ವಸ್ತುಗಳಿಗೆ ಹಣ ಕೊಡುವ ಅಗತ್ಯವಿಲ್ಲ. ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ. ಬನ್ನಿ, ಇಷ್ಟಕ್ಕೂ ನಿಮ್ಮ ಬಳಿಯೂ ಕೂಡ ಈಗಾಗಲೇ ಪೆಟ್ರೋಲ್ ಅಥವಾ ಡೀಸೆಲ್ ಬಳಸುತ್ತಿರುವ ವಾಹನ ಅಂದರೆ ಬೈಕ್ ಅಥವಾ ಕಾರ್ ಅಥವಾ ಟ್ಯಾಕ್ಸಿ ಅಥವಾ ಗೂಡ್ಸ್ ವಾಹನ, ಹೀಗೆ ಯಾವುದೇ ವಾಹನ ಇದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಬನ್ನಿ, ಇಷ್ಟಕ್ಕೂ ಪೆಟ್ರೋಲ್ ಬಂಕ್ಗಳಲ್ಲಿ ಕೇವಲ ಇಲ್ಲಿಯವರೆಗೂ ಪೆಟ್ರೋಲ್ ಡೀಸೆಲ್ ಮಾತ್ರ ನಾವು ತುಂಬಿಸಿಕೊಂಡು ಹಣ ಕೊಡುತ್ತಿದ್ದೆವು. ಆದರೆ ಪೆಟ್ರೋಲ್ ಡೀಸೆಲ್ ತುಂಬಿಸಿಕೊಳ್ಳುವ ಗ್ರಾಹಕರಿಗೆ ಪೆಟ್ರೋಲ್ ಬಂಕ್ನವರು ಸಂಪೂರ್ಣ ಉಚಿತವಾಗಿ ಈ 6 ವಸ್ತುಗಳನ್ನು ನೀಡಬೇಕು. ಅವು ಯಾವುವು ಅನ್ನೋದನ್ನು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಮೊದಲನೆಯದಾಗಿ ಗುಣಮಟ್ಟ ಮತ್ತು ಅಳತೆಯ ಟೆಸ್ಟ್. ಪೆಟ್ರೋಲ್ ಬಂಕ್ನಲ್ಲಿ ನೀವು ಪೆಟ್ರೋಲ್ ಹಾಕಿಸುವ ಮೊದಲು ಅದರ ಗುಣಮಟ್ಟ ಪರೀಕ್ಷಿಸಬಹುದು ಮತ್ತು ನೀವು ಹೇಳಿದಷ್ಟೇ ಅಳತೆಯ ಪೆಟ್ರೋಲ್ ಹಾಕಿದ್ದಾರಾ ಎಂಬುದನ್ನು ಪರೀಕ್ಷಿಸಿಕೊಳ್ಳಬಹುದು. ಪೆಟ್ರೋಲ್ ಮತ್ತು ಡೀಸೆಲ್ ಗುಣಮಟ್ಟ ಪರೀಕ್ಷೆ ಮಾಡಲು ನೀವು ಪೆಟ್ರೋಲ್ ಬಂಕ್ನಲ್ಲಿ ಫಿಲ್ಟರ್ ಪೇಪರ್ಗಳನ್ನು ಕೇಳಬಹುದು. ಅದರ ಮೇಲೆ ಹಾಕಿದಾಗ ಕಲೆರಹಿತವಾದರೆ ಪೆಟ್ರೋಲ್ ಗುಣಮಟ್ಟ ಚೆನ್ನಾಗಿದೆ ಎಂದರ್ಥ. ಅಷ್ಟೇ ಅಲ್ಲ, ಸಾಂದ್ರತೆ, ತಾಪಮಾನಗಳನ್ನು ಪರಿಶೀಲಿಸಬಹುದು. ಅದಕ್ಕೆ ಬೇಕಾದ ಉಪಕರಣಗಳೆಲ್ಲವೂ ಪೆಟ್ರೋಲ್ ಪಂಪ್ನಲ್ಲಿ ಸಿಗುತ್ತದೆ ಮತ್ತು ಅವೆಲ್ಲವೂ ಉಚಿತವಾಗಿಯೇ ಇರುತ್ತವೆ. ಪೆಟ್ರೋಲ್ ಹಾಕಲು ಅಲ್ಲಿ ಇರುವವರ ಬಳಿಯೇ ನೀವು ಅಳತೆಯನ್ನು ಪರೀಕ್ಷಿಸಲು ಹೇಳಬಹುದು. ಇದಕ್ಕೆಲ್ಲ ಯಾವುದೇ ಹಣ ನೀಡಬೇಕಾದ ಅಗತ್ಯವಿಲ್ಲ. ಎರಡನೆಯದು ಪ್ರಥಮ ಚಿಕಿತ್ಸಾ ಕಿಟ್. ಪ್ರತಿ ಪೆಟ್ರೋಲ್ ಪಂಪ್ನಲ್ಲೂ ಪ್ರಥಮ ಚಿಕಿತ್ಸಾ ಕಿಟ್ ಇರುತ್ತದೆ ಮತ್ತು ಅದು ಉಚಿತವಾಗಿಯೇ ಇರುತ್ತದೆ. ನೀವು ವಾಹನದಲ್ಲಿ ಹೋಗುವಾಗ ಬಿದ್ದು ಏಟಾಗಿದ್ದರೆ ಅಥವಾ ನಿಮ್ಮ ಎದುರಲ್ಲೇ ಇನ್ಯಾರಿಗೂ ಅಪಘಾತವಾಗಿ ಗಾಯಗೊಂಡಿದ್ದರೆ ತಕ್ಷಣವೇ ಸಮೀಪದ ಪೆಟ್ರೋಲ್ ಬಂಕ್ಗೆ ತೆರಳಿ ಫಸ್ಟ್ ಏಡ್ ಅಥವಾ ಪ್ರಥಮ ಚಿಕಿತ್ಸಾ ಕಿಟ್ ಪಡೆಯಬಹುದು. ಆಗ ಪೆಟ್ರೋಲ್ ಬಂಕ್ ಅದನ್ನು ಕೊಡಬೇಕಾಗುತ್ತದೆ. ಹಾಗೆಯೇ ಆ ಪ್ರಥಮ ಚಿಕಿತ್ಸಾ ಕಿಟ್ನಲ್ಲಿ ಎಲ್ಲವೂ ಇರಲೇಬೇಕು. ಹೀಗೆ ಕಿಟ್ ಕೊಟ್ಟಿದ್ದಕ್ಕೆ ಪೆಟ್ರೋಲ್ ಪಂಪ್ಗಳು ಯಾವುದೇ ರೀತಿಯ ಶುಲ್ಕ ಪಡೆಯುವಂತಿಲ್ಲ. ಮೂರನೆಯದು ತುರ್ತು ಕರೆ. ಹಾಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಇರುವ ಇನ್ನೊಂದು ಉಚಿತ ಸೌಲಭ್ಯವೆಂದರೆ ತುರ್ತು ಕರೆ ಸೌಲಭ್ಯ. ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಯಿತು, ಕಳೆದು ಹೋಯಿತು ಅಥವಾ ಇನ್ಯಾವುದೇ ಸಮಸ್ಯೆ ಆದಾಗ ನೀವು ಸಮೀಪದ ಪೆಟ್ರೋಲ್ ಪಂಪ್ಗೆ ಹೋಗಿ ಅಲ್ಲಿರುವ ಒಂದು ಫೋನ್ನಲ್ಲಿ ಉಚಿತವಾಗಿ ನಿಮ್ಮವರಿಗೆ ಕರೆ ಮಾಡಬಹುದು. ಫೋನ್ ಬ್ಯಾಟರಿ ಹೋಗಿದ್ದಾಗ, ನೀವೇನೋ ಸಮಸ್ಯೆಯಲ್ಲಿ ಸಿಲುಕಿದ್ದಾಗ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಕರೆ ಮಾಡಲು ಪೆಟ್ರೋಲ್ ಪಂಪ್ ಬಳಸಿಕೊಳ್ಳಿ. ನಾಲ್ಕನೆಯದು ವಾಶ್ರೂಮ್. ಯಾವುದೋ ದೀರ್ಘ ಪ್ರಯಾಣದ ಮಧ್ಯೆ ಹೈವೇನಲ್ಲಿ ನಿಮಗೆ ಅರ್ಜೆಂಟ್ ವಾಶ್ರೂಮ್ಗೆ ಹೋಗಬೇಕು ಅನ್ನಿಸಿದರೆ ಖಂಡಿತ ಹೆದ್ದಾರಿ ಬದಿಯಲ್ಲಿರುವ ಪೆಟ್ರೋಲ್ ಪಂಪ್ಗಳ ವಾಶ್ರೂಮ್ ಬಳಸಬಹುದು. ಅಲ್ಲಿ ಅವರು ಹಣ ತೆಗೆದುಕೊಳ್ಳುವಂತಿಲ್ಲ ಮತ್ತು ವಾಶ್ರೂಮನ್ನು ಸ್ವಚ್ಛವಾಗಿಟ್ಟಿರಬೇಕಾಗುತ್ತದೆ. ಸಾಮಾನ್ಯವಾಗಿ ದೂರದ ಊರುಗಳಿಗೆ ಪ್ರಯಾಣ ಹೋಗುವಾಗ ಮಹಿಳೆಯರಿಗೆ ಇದೇ ತೊಂದರೆ. ಸ್ವಚ್ಛವಾದ ಟಾಯ್ಲೆಟ್ ಹುಡುಕಲು ಸಾಧ್ಯವಿಲ್ಲದಂತಾಗುತ್ತದೆ. ಆದರೆ ಮೂತ್ರವನ್ನು ತುಂಬ ಹೊತ್ತು ಕಟ್ಟಲು ಸಾಧ್ಯವಿಲ್ಲ. ಹಾಗಾದಾಗ ಖಂಡಿತ ಪೆಟ್ರೋಲ್ ಪಂಪ್ ಹುಡುಕಿ ಅಲ್ಲಿ ಶೌಚಗೃಹ ಇದ್ದೇ ಇರುತ್ತದೆ. ನೀವು ಪೆಟ್ರೋಲ್ ಬಂಕ್ನಲ್ಲಿ ಶೌಚಗೃಹ ಬಳಸಲು ಅಲ್ಲಿಗೆ ಗ್ರಾಹಕರಾಗಿಯೇ ಹೋಗಬೇಕು ಎಂದೇನೂ ಇಲ್ಲ. ಪೆಟ್ರೋಲ್ ಹಾಕಿಸಿದರೆ ಮಾತ್ರ ಮೂತ್ರ ವಿಸರ್ಜನೆಗೆ ಅವಕಾಶ ಎಂಬ ನಿಯಮವೂ ಇಲ್ಲ.
ಐದನೆಯದು ಶುದ್ಧ ಕುಡಿಯುವ ನೀರು. ಪ್ರತಿ ಪೆಟ್ರೋಲ್ ಪಂಪ್ನಲ್ಲೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರಲೇಬೇಕು ಮತ್ತು ಅಲ್ಲಿಗೆ ಬರುವವರಿಗೆ ಅದು ಉಚಿತವಾಗಿಯೇ ಲಭ್ಯ ಇರಬೇಕು. ಪೆಟ್ರೋಲ್ ಪಂಪ್ನಲ್ಲಿರುವ ನೀರು ಕುಡಿದು ಅದನ್ನು ನೀವು ಬಾಟಲಿಯಲ್ಲೂ ತುಂಬಿಸಿಕೊಂಡು ಹೋಗಬಹುದು. ಪೆಟ್ರೋಲ್ ಪಂಪ್ಗಳಲ್ಲಿ RO ವಾಟರ್ ಪ್ಯೂರಿಫೈಯರ್ಗಳನ್ನು ಅಳವಡಿಸಿಡಬೇಕು. ದೇಶದಲ್ಲಿ ಹಲವು ಪೆಟ್ರೋಲ್ ಪಂಪ್ಗಳು ಫ್ರಿಡ್ಜ್ಗಳನ್ನು ಕೂಡ ಇಟ್ಟಿವೆ. ಅತಿಯಾದ ಉಷ್ಣತೆಯಿಂದ ಬಳಲಿದಾಗ ನೀವು ಪೆಟ್ರೋಲ್ ಬಂಕ್ಗಳಿಗೆ ಹೋದರೆ ಅಲ್ಲಿ ತಂಪಾದ ನೀರು ಕುಡಿಯಲು ಸಿಗುತ್ತದೆ. ಆರನೆಯದು ಟೈರ್ಗಳಿಗೆ ಉಚಿತ ಗಾಳಿ. ಪೆಟ್ರೋಲ್ ಪಂಪ್ಗಳಲ್ಲಿ ಇರುವ ಇನ್ನೊಂದು ಮುಖ್ಯ ವ್ಯವಸ್ಥೆ ಎಂದರೆ ಟೈರ್ಗಳಿಗೆ ಉಚಿತವಾಗಿ ಗಾಳಿ ತುಂಬುವುದು. ಅದೆಷ್ಟೋ ಜನಕ್ಕೆ ಇದು ಉಚಿತ ಸರ್ವಿಸ್ ಎಂದೇ ಗೊತ್ತಿರುವುದಿಲ್ಲ. ಅಲ್ಲಿರುವವರು ಹೇಳೋದಿಲ್ಲ, 2 ಟೈರ್ಗಳಿಗೆ ಗಾಳಿ ತುಂಬಿದ ಮೇಲೆ ದುಡ್ಡು ಕೇಳ್ತಾರೆ. ಆದರೆ ಖಂಡಿತ ಕೊಡುವ ಅಗತ್ಯವಿಲ್ಲ. ಪೆಟ್ರೋಲ್ ಹಾಕಿಸಿದರೆ ಮಾತ್ರ ಉಚಿತವಾಗಿ ಗಾಳಿ ತುಂಬಿಕೊಡ್ತಾರೆ ಅಂತೇನೂ ಇಲ್ಲ. ನೀವು ನಿಮ್ಮ ವಾಹನದ ಟೈರ್ಗೆ ಫ್ಲಾಟ್ ಆಗಿದ್ದರೆ ಪೆಟ್ರೋಲ್ ಬಂಕ್ನಲ್ಲಿರುವ ಏರ್ ಫಿಲ್ಟರ್ ಸೆಕ್ಷನ್ಗೆ ಹೋಗಿ ತುಂಬಿಸಿಕೊಳ್ಳಬಹುದು. ಅವರು ಹಣ ಕೇಳಿದರೆ ದೂರು ಸಲ್ಲಿಸುವ ಅವಕಾಶವೂ ಇದೆ. ಯಾರೇ ಆಗಲಿ ಪೆಟ್ರೋಲ್ ಪಂಪ್ ನಡೆಸಲು ಬಯಸುವವರು ಯಾವುದಾದರೂ ಒಂದು ತೈಲ ಮಾರುಕಟ್ಟೆ ಕಂಪನಿಯ ಡೀಲರ್ಶಿಪ್ ತೆಗೆದುಕೊಳ್ಳುತ್ತಾರೆ. ಆಗ ಒಂದು ಡೀಲರ್ ಅಗ್ರಿಮೆಂಟ್ ಆಗುತ್ತದೆ. ಈ ಡೀಲರ್ ಒಪ್ಪಂದದ ಅನ್ವಯ ಡೀಲರ್ಶಿಪ್ ತೆಗೆದುಕೊಂಡವರು ತೈಲ ಮಾರುಕಟ್ಟೆ ಕಂಪನಿಗಳ ಮಾರ್ಕೆಟಿಂಗ್ ಡಿಸಿಪ್ಲಿನ್ ಮಾರ್ಗಸೂಚಿಗಳನ್ನು ಪಾಲಿಸಬೇಕಾಗುತ್ತದೆ. ಎಲ್ಲ ತೈಲ ಮಾರುಕಟ್ಟೆ ಕಂಪನಿಗಳ ವೆಬ್ಸೈಟ್ಗಳಲ್ಲೂ ಈ ಮಾರ್ಕೆಟಿಂಗ್ ಡಿಸಿಪ್ಲಿನ್ ಮಾರ್ಗಸೂಚಿಗಳನ್ನು ಕೊಟ್ಟಿರಲಾಗುತ್ತದೆ. ಅದರ ಕೆಲವು ನಿಬಂಧನೆಗಳಲ್ಲಿ ಈ ಮೇಲಿನ ಸೇವೆಗಳನ್ನು ಉಲ್ಲೇಖಿಸಲಾಗಿದೆ. ಡೀಲರ್ಶಿಪ್ ತೆಗೆದುಕೊಳ್ಳುವವರು ಉಚಿತ ಸೇವೆಗಳನ್ನು ಕೊಡಬೇಕೆಂದು ಹೇಳಲಾಗಿದೆ. ಹಾಗಾಗಿ ಯಾವುದೇ ಪೆಟ್ರೋಲ್ ಪಂಪ್ಗಳು ಮೇಲಿನ 6 ಸರ್ವಿಸಸ್ಗಳನ್ನು ಉಚಿತವಾಗಿ ನೀಡದೇ ಇದ್ದರೆ ಅದು ಅಪರಾಧ.